ಕಾಂತಾರ ಟೈಮಲ್ಲಂತೂ ತುಂಬ ಕಷ್ಟ ಆಯ್ತು ನನಗೆ. ಶನಿವಾರ ಸಾಯಂಕಾಲದಿಂದ ಡೈಲಿ 4.5 ಗಂಟೆ ಜರ್ನಿ ಮಾಡಿ. ಆ್ಯಕ್ಚುಲಿ ಎಲ್ಲರೂ ಕೇಳ್ತಿದ್ದಾರೆ ಯಾಕೆ ಪುಷ್ಪ ಆದಮೇಲೆ ಯಾವ ಸಿನಿಮಾನು ಅಲ್ಲು ಅರ್ಜುನ್ ಸರ್ ಮಾಡ್ತಿಲ್ಲ. ಆ್ಯಕ್ಚುಲಿ ಮಾಡಿದ್ದಾರೆ. ನಮ್ಮ ಸಿನಿಮಾದಲ್ಲಿ ನಾನ್ ವೆಜ್ದೊಂದು ಸೀಕ್ವೆನ್ಸ್ ಇದೆ, ನಾವೆಲ್ಲ ಊಟ ಮಾಡಬೇಕಾದ್ರೆ ಅವರೇ ಸರ್ವ್ ಮಾಡ್ತಾರೆ. ಅದು ಸಾಂಗ್ ಜೊತೆ ತಮ್ಮನ್ನ ಇರ್ತಾರೆ. ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳು ನಮ್ಮ ಸಿನಿಮಾ ನೋಡಿದ್ದಾರೆ. ಎಲ್ಲರೂ ಖುಷಿಯಾಗಿದೆ. ಮತ್ತೆ ಯಾವುದು ಗೊತ್ತಿರೋ ಸತ್ಯ ಎಲ್ಲ ಅವರು ಎಲ್ಲ ಗೊತ್ತಿದೆ ಅನಿಸುತ್ತೆ ಬೇರೆ. ಮತ್ತೆ ಅದು ಎಫ್ ಐ ಆರ್ ಉಂಟದು ಗೊತ್ತುಂಟಲ್ಲ ಎಲ್ಲ ದಿವಸ. ಏನೊಂದು ಎಫ್ ಐ ಆರ್ ಇದ್ದದ್ದು ನಿಮಗೆ ಅದು ಹೇಳ್ಬಾರ್ದು, ಅದಿಲ್ಲಿ ಬೇಡ ಅಂತ ಅದು ಬೇರೆ ಚಾನಲ್ ಹೋಗೋಣ. ನನಗೆ ಈಗ 5 ಕೊಡ್ತಾರೆ, 5.5 ಕೊಡ್ತಾರೆ. ನಿಂಗೆ ಎಷ್ಟು? ನಂಗೆ 5. ನಂಗೆ 5 ಸಾಕು. ಯಾಕೆ 50 ಪೈಸೆ ತುಂಬ ತಿಕ್ಕಾರ್ಕೊಳ್ಳೋದು ಅಂತ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನ್ ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ನಾನ್ ವೆಜ್ ಸಿನಿಮಾ ತಂಡದಿಂದ ಪ್ರಕಾಶ್ ಸುಮಿನಾಡ್ ಅವರಿದ್ದಾರೆ. ಹಾಗೆ ನಟ ಆಗಿರುವಂತಹ ಅಥರ್ವ ಪ್ರಕಾಶ್, ಡೈರೆಕ್ಟರ್ ಆಗಿರುವಂತಹ ಸೂರಜ್ ಶೆಟ್ಟಿ ಅವರಿದ್ದಾರೆ. ಸರ್ ವೆಲ್ಕಮ್ ಶೋ. ಹೇಗಿದ್ರೆ ಎಲ್ಲರೂ? ಚೆನ್ನಾಗಿದೆ. ನಾನು ಸೂಪರ್ ಆಗಿದ್ದೀನಿ. ಅಂದ್ರೆ ಈ ನಾನ್ ವೆಜ್ ತಿಂದಾದ್ಮೇಲೆ ಎಲ್ಲ ಸ್ವಲ್ಪ ಸುಸ್ತಾಗಿರ್ತಾರೆ, ನೀವೆಲ್ಲ ಇನ್ನೂ ಆಕ್ಟಿವ್ ಆಗಿರಲ್ಲ. ಹಿಂಗೆ ತುಂಬಾನೇ ಸುಸ್ತೇ ಅಲ್ವಾ? ಆಕ್ಚುಲಿ ಇವತ್ತು ವೆಜ್ ತಿಂದ ಹಾಗೆ. ನಾನು ನಾನ್ ವೆಜ್ ಕ್ವಶನ್ಸ್ ಅಲ್ಲ, ಸ್ವಲ್ಪ ನಾನು ವೆಜ್ ಆಗಿ ಬರ್ದಿರುವಂತಹ ಕ್ವಶನ್ಸ್ ನ ಆ ಬೋಲಲ್ಲಿ ತಗೊಂಡ್ಬಂದಿದ್ದೀನಿ. ಅದರಲ್ಲಿ ನಿಮ್ಮ ಮಧ್ಯೆ ಒಂದಷ್ಟು ಕಾರ್ ಎಳೆಯೋ ತರದ ಮಜಾಗಳಿದೆ. ನೀವು ಸಿನಿಮಾದಲ್ಲಿ ಮಾಡಿರೋ ತುಂಟಾಟಗಳನ್ನೆಲ್ಲ ಇಲ್ಲಿ ತರೋ ಪ್ರಯತ್ನ ಮಾಡ್ತೀನಿ. ಸೊ ಲೆಟ್ಸ್ ವೆಲ್ಕಮ್ ಟು ದ ಫನ್ ರೌಂಡ್. ರೆಡಿನಾ? ರೆಡಿ. ಯಾರು ಶುರು ಮಾಡ್ತೀರಾ? ನಮ್ಮ ನಾಯಕ ನಟರು ಇದ್ದಾರೆ ಮಧ್ಯ, ಅವರ ತಗೊಳ್ಳಿ. ನಿಮ್ಮ ಸಿನಿಮಾ ಮುಖ್ಯ ಪಾತ್ರಗಳನ್ನು ಇನ್ಸ್ಟಾಗ್ರಾಮ್ ಹ್ಯಾಶ್ಟ್ಯಾಗ್ ಜೊತೆ ಡಿಫೈನ್ ಮಾಡೋದಾದ್ರೆ ಯಾವ ರೀತಿ ಇರುತ್ತೆ ಅಂತ. ಪ್ರಕಾಶ್ ಸರ್ನ ಹ್ಯಾಶ್ಟ್ಯಾಗ್ ಪೋಲಿ ಗುರು ಅಂತ ಹೇಳ್ತೀನಿ. ಎಷ್ಟು ಪೋಲಿ? ಕಾಂತಾರದಷ್ಟು ಪೋಲಿನ ಮಾತ್ರ ಹೇಳಿದ್ದು. ಈಗ ಸೆಕೆಂಡ್ ಹಾಫ್ ಅಲ್ಲಿ ಚೇಂಜ್ ಆಗುತ್ತೆ ಅದು. ಹೌದಾ? ಪ್ರಕಾಶ್ ಸರ್ನ ಬಿಟ್ಟು ಯಾರು ನೆಕ್ಸ್ಟ್? ದೀಪಕ್ ರೈ ಇದ್ದಾರೆ, ಅವರು ಪೋಲಿ ಅಪ್ಪ. ಹ್ಯಾಶ್ಟ್ಯಾಗ್ ಪೋಲಿ ಅಪ್ಪ. ಜಾಲಿ ಫಾದರ್ ಆ್ಯಂಡ್ ಡೌಟ್ ಫಾದರ್. ಯಾವಾಗಲೂ ಡೌಟು. ಹ್ಯಾಶ್ಟ್ಯಾಗ್ ಜಾಲಿ ಫಾದರ್, ಹ್ಯಾಶ್ಟ್ಯಾಗ್ ಡೌಟ್ ಫಾದರ್. ಸೊ ನಿಮ್ ಕ್ಯಾರೆಕ್ಟರ್ ಕೊಡೋದಾದ್ರೆ ಹ್ಯಾಶ್ಟ್ಯಾಗ್ ಕನ್ಫ್ಯೂಷನ್. ನೆಕ್ಸ್ಟ್ ತಗೊಳ್ಳ. ನಿಮ್ಮ ನಾನ್ ವೆಜ್ ಸಿನಿಮಾಗಳಲ್ಲಿನ ಆರ್ಟಿಸ್ಟ್ಗಳನ್ನು ಮಂಗಳೂರಿನ ನಾನ್ ವೆಜ್ ಡಿಶ್ಶಿಗೆ ಹೋಲಿಸೋದಾದ್ರೆ ಫಸ್ಟ್ ಡೈರೆಕ್ಟರ್ಗೆ ಹೇಳೋದ ಅಂತ. ಆರ್ಟಿಸ್ಟಿಗೆ ಮಾತ್ರ ಬನ್ನಿ. ನಿಮ್ಗೆ ಇದು ಗೊತ್ತಾ ಸರ್? ಚುರುಮುರಿ ಗೊತ್ತಾ? ಗೊತ್ತು. ಹಾಂ, ಅವ್ರು ಚುರುಮುರಿ ಅವರು. ಹತ್ತರವಾಗಿ ಯಾವ್ದು ಕೊಡೋದು ಮಾರ್ರೆ? ಚಾಕ್ಲೇಟ್ ಸರ್, ಚಾಕ್ಲೇಟ್ಗೆ ಹೋಲಿಸ್ಬೋದು ಅವ್ರನ್ನ. ದೀಪಕ್ ಸರ್ ಪಾತ್ರಕ್ಕೆ ಅವ್ರು ಬಂಗುಡೆ ಮೀನು. ಸರಿ ಸರ್, ನೀವು ತೊಗೊಳ್ಳಿ. ಚಟ್ರಿ ಸ್ವಲ್ಪ ಕಷ್ಟ ಸಿಗಲಿ ಮಾರ್ರೆ. ನಾನ್ ವೆಜ್ ಸಿನಿಮಾದಲ್ಲಿನ ಒಂದು ಮಸ್ತ್ ನಾನ್ ವೆಜ್ ಡೈಲಾಗ್ ಹೇಳಿ. ಅಂತ ಡೈಲಾಗ್ ಅಂತ ಏನಿಲ್ಲ, ಡೈಲಾಗ್ ಇಲ್ಲ ಸರ್, ಬರೀ ಹಿಂಗೆ ಹಿಂಗೆ ಇದ್ರಿ ಸಿನಿಮಾದಲ್ಲಿ. ಡೈಲಾಗ್ ಅಂತ ಏನಿಲ್ಲ, ಸಿಂಪಲ್ ಇದೆ. ನೀನು ಹುಡುಗಿ ಹತ್ರ ವೆಜ್ ನಾನ್ ವೆಜ್ ಅಂತ ಕೇಳೋದು. ವೆಜ್ ಅಂತ ಹೇಳಿದ್ರೆ ಡೀಸೆಂಟ್ ಆಗಿದೆ ಅಂತ, ನಾನ್ ವೆಜ್ ಅಂತ ಹೇಳಿದ್ರೆ ಆ ಹುಡುಗಿ ವರ್ಕೌಟ್ ಆಗುತ್ತೆ ಅಂತ ಇರುತ್ತೆ. ಅದು ನನಗೆ ತುಂಬ ಇಷ್ಟ ಆಗಿದೆ ಆ ಸೀನ್. ಅಂದರೆ ನಾನು ಬದಲು ತುಂಬ ಚೆನ್ನಾಗಿ ಮಾಡಿದೆ ಆ ಸೀನ್. ಸರ್ ಆಗಿಲ್ವಾ? ನಮ್ಮ ಪಾತ್ರದಿಂದ 2 ವಿಷಯಗಳನ್ನು ಕದಿಯೋದಾದ್ರೆ ಯಾವುದು ಮತ್ತೆ ಯಾಕೆ? ಮದನ್ ತುಂಬಾ ಇನ್ನೋಸೆಂಟು. ಸೊ ಇನ್ನೋಸೆನ್ಸ್ ಕಲಿತೊಂದು ಅಲ್ಲ, ನಾನು ಕೂಡ ಕ್ಯಾರೆಕ್ಟರ್ ಅಲ್ಲಿ. ಆಮೇಲೆ ಅವನ ಲೈಫ್ ಚೇಂಜ್ ಆದಾಗ ಒಂಚೂರು ಮೆಚುರಿಟಿ, ಆಮೇಲೆ ರೆಸ್ಪಾನ್ಸಿಬಿಲಿಟಿ ಆಗ್ತಾನಲ್ಲ, ಆ ಒಂದು 2 ವಿಷಯಗಳನ್ನ ಕಲಿತೇನೆ ಅಂತ ಹೇಳ್ತೀನಿ. ಇದ್ದೀನಿ ಇನ್ನೋಸೆಂಟ್ ಹಾಗೂ ರೆಸ್ಪಾನ್ಸಿಬಲ್. ಅದು ಎರಡನ್ನೂ ಅವ್ರು ಹೇಳ್ತಾ ಇದಾರೆ, ಮನೆಯವ್ರು ಹೇಳ್ತಾ ಇಲ್ಲ. ನಾವು ಕೇಳಿದ್ರೆ ಸರ್ ಏನ್ ಕದಿತೀರಾ ಅಂತ ನಿಮ್ ಪಾತ್ರ ಗೊತ್ತಾಯ್ತು. ನಂದೇ ಅಲ್ವಾ? ಓಕೆ, ಇವಾಗ ನಾನು ಎಲ್ಲ ನೀವು ಜೀವನದಲ್ಲಿ ಹೇಳಿರುವ ಮತ್ತು ಪದೇ ಪದೇ ನೆನೆದು ನಗುವ ಒಂದು ನಾನ್ ವೆಜ್ ಜೋಕ್. ಆ್ಯಕ್ಚುಲಿ 2 ಕೋಳಿಗಳಿರ್ತದೆ, ಹೆಣ್ಣು ಕೋಳಿಗಳು. ಸೊ ಅದು ಮಾತಾಡ್ತಿರ್ತವೆ. ಮತ್ತು ಹೆಂಗಿದೆಯಾ ಅಂತೇಳಿ, ನಾನು ಚೆನ್ನಾಗಿದ್ದೀನಿ, ಹೆಂಗಿದೆಯಾ? ನಾನು ಚೆನ್ನಾಗಿದ್ದೀನಿ ಅಂತ. ಮತ್ತು ಮೊಟ್ಟೆ ಎಲ್ಲ ಹೆಂಗೆ? ಹಾಂ, ಓಕೆ, ಪರವಾಗಿಲ್ಲ. ಯಾವ ಸೈಜು? ಓಕೆ, ಒಂದಿಷ್ಟಕ್ಕಿದೆ ಅಂತ. ನಮ್ಮದು ಒಂದಿಷ್ಟಕ್ಕಿದೆ ಅಂತ ಹೇಳ್ತಾರೆ. ಇನ್ನೊಂದು, ಹೌದಾ, ಯಾಕೆ? ನನಗೀಗ 5 ಕೊಡ್ತಾರೆ, 5.5 ಕೊಡ್ತಾರೆ. ನಿಂಗೆ ಎಷ್ಟು? ನಂಗೆ 5. ನಂಗೆ 5 ಸಾಕು. ಯಾಕೆ 50 ಪೈಸೆ ತುಂಬ ತಿಕ್ಕಾರ್ಕೊಳ್ಳೋದು ಅಂತ. ಇವರಿಬ್ಬರನ್ನ ಮೋಸ್ಟ್ಲಿ ನೀವು ಮೊದಲನೇ ಸರಿ ಮೀಟ್ ಮಾಡಿದಾಗ ಒಂದು ಜಡ್ಜ್ಮೆಂಟಲ್ ಥಾಟ್ ಇರುತ್ತೆ, ಇವ್ರು ಹಿಂಗಿರ್ಬೋದು, ಅವ್ರು ಆ ಥರ ಇರ್ಬೋದು ಅಂತ. ಇವತ್ತಿನ ದಿನ ಅದು ಬದಲಾಗಿದೆ ಅಂತಂದ್ರೆ ಯಾವುದು? ಸೂರಜ್ ಸರ್ ಅಂದರೆ ಮಂಗಳೂರಲ್ಲಿ ಒನ್ ಆಫ್ ದ ಸ್ಟಾರ್ ಡೈರೆಕ್ಟ್ರು, ದೊಡ್ಡ ಹಿಟ್ಗಳು ಕೊಟ್ಟಿರೋ ಡೈರೆಕ್ಟ್ರು. ಸೊ ಅವ್ರು ಕರೆದು ಈ ಥರ ಸಿನಿಮಾ ಮಾಡ್ಬೇಕಂದ್ರೆ ನಾನು ಫಸ್ಟ್ ಹೌದಾ ಇಲ್ವಾ ಅಂದರೆ ಜಡ್ಜ್ಮೆಂಟಲ್ ಅಂತ
ಪಾಯಿಂಟ್ ಬರಲ್ಲ, ಯಾಕಂದರೆ ಜಡ್ಜ್ ಮಾಡಲ್ಲ ಅನಿಸುತ್ತೆ ನಾನು. ಅಂದರೆ ಬಟ್ ಒಂದು ಭಯ ಇತ್ತು, ಹೇಗೆ ಇರುತ್ತೆ ವರ್ಕ್ ಮಾಡೋಕ್ಕೆ ಅಂತ. ಬಟ್ ಫುಲ್ ಕೂಲ್, ಏನು ಸಮಸ್ಯೆ ಇಲ್ಲ. ನಾವು ತಪ್ಪು ಮಾಡಿದ್ರೆ ಅವರು ಕೂಲಾಗಿ ತಗೋತಾರೆ. ನೈಸ್. ಎಸ್ ಸರ್. ಓಕೆ, ನಿಮ್ಮ ಡೈರೆಕ್ಟರ್ ಬಗ್ಗೆ ಇಷ್ಟ ಆಗುವ ಒಂದು ಗುಣ, ಇಷ್ಟ ಆಗೋದೊಂದು ಗುಣ. ಅದೇ ಸೂರಜ್ ಅಣ್ಣ ಅಂದರೆ ನಾವು ಇದು ಒಂದೇ ಸಿನಿಮಾ ಮಾಡಿರೋದು ಅವ್ರ ಜೊತೆ ನಾನು ಕೆಲಸ ಮಾಡಿರೋದು. ಆ್ಯಕ್ಚುಲಿ ಅದ್ರ ಮೊದಲು ಅವ್ರು 2 ಹಿಟ್ ಸಿನಿಮಾ ಕೊಟ್ಟಿದ್ದು ತುಳುವಿಗೆ. 100 ಡೇಸ್ ಓಡಿತ್ತು 2 ಸಿನಿಮಾ, ಎಕ್ಕ ಸಕ್ಕ ಮತ್ತು ಪಿಲಿಬಲಿ ಮೂಲಕ ಅಂತ. ಸೊ ನನಗೆ ಸಹ ಒಂದು ಫೇವ್ರೇಟ್ ಅವರು. ತುಳು ಸಿನಿಮಾಕ್ಕೆ ಒಂದು ಒಳ್ಳೆ ಇದು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಫಸ್ಟ್ ವರ್ಕ್ ಮಾಡಿದಾಗ ನನಗೆ ಅದು ಕೆಟ್ಟ ಗುಣ ಅಂತ ಏನು ನಂಗೆ ಅನಿಸ್ತಾ ಇಲ್ಲ ಯಾವುದನ್ನವರು. ಅಂದರೆ ಈಗ ನನ್ನನ್ನೇನು ಹೇಳಿದರು ಅವರು, ಅಂದರೆ ತುಂಬ ನಗ್ನಗ್ತಾ ಕೆಲಸ ಮಾಡ್ತಾರೆ, ತುಂಬ ಅಂದರೆ ಇರಿಟೇಷನ್ ಇರಲ್ಲ, ತುಂಬ ಒತ್ತಡದಲ್ಲಿ ಪ್ರೆಷರ್ ಹಾಕ್ಕೊಂಡು. ಅವರಿಗೆ ಒಳಗೆ ತುಂಬ ಪ್ರೆಷರ್ ಇದೆ ಆ್ಯಕ್ಚುಲಿ, ಬಟ್ ಅದನ್ನು ಇಲ್ಲಿ ತೋರಿಸ್ಕೊಡಲ್ಲ ಅವರು. ಅವ್ರ ಟೀಮ್ ಜೊತೆ ಒಂದಷ್ಟು ಹುಡುಗರಿದೆ, ಅವ್ರದ್ದೇ ಒಂದು ಗ್ಯಾಂಗ್ ಇದೆ. ಪ್ರತಿ ಸಿನಿಮಾದಲ್ಲಿ ಆ ಹುಡುಗರು ಇದ್ದೇ ಇರ್ತಾರೆ ಅವ್ರ ಜೊತೆ, ನಾನು ನೋಡಿದ್ದೀನಿ ಅದು. ಸೊ ಆ ಹುಡುಗರ ಜೊತೆ ಇವರು ಅಲ್ಲಿ ಆ್ಯಕ್ಚುಲಿ ಶೂಟಲ್ಲಿ ಕೂಡ ಫ್ಲರ್ಟ್ ಮಾಡ್ತಾ, ಅಂದರೆ ಗಮ್ಮತ್ತು ಮಾಡಿಕೊಂಡು, ಫ್ಲರ್ಟ್ ಅಂದರೆ ಅದಲ್ಲ ಅದು ಬಡ್ಸೈತೆ. ಸೊ ಅವ್ರ ಹುಡುಗರ ಜೊತೆ ಗಮ್ಮತ್ತು ಮಾಡಿಕೊಂಡು ಆ ಥರ ಎಲ್ಲ ಶೂಟ್ ಮಾಡೋರು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಒಬ್ಬ ಅವ್ರ ಹೆಸರು ಹಂಗೆ ಮರ್ತೋಗಿದೆ, ಅವರು ಕುಳ್ಳಕ್ಕಿದ್ರು. ಅವ್ರ ಹೆಸರೇನು? ಸಂತು ಇನ್ನೊಬ್ಬ ಕನ್ನಡ ಮಾತಾಡ್ತಿದ್ರಲ್ಲ, ಪಿಂಟು. ಹಾಂ. ಎಲ್ಲಿವರೆಗೆ ಅಂದರೆ ಸುಮ್ಮನೆ ಶಾರ್ಟ್ ಆಗಿದೆ, ಓಕೆ ಶಾರ್ಟ್ ಆಗಿದೆ, ಮುಗೀತು, ಓಕೆ ಶಾರ್ಟ್ ಆಗಿದೆ. ಸುಮ್ಮನೆ ಅವರನ್ನು ಮತ್ತೆ ರಿಪೀಟ್ ಮಾಡಿಸಿ, ಮತ್ತೆ ಮಾಡುವ ಅಂತ ನಮ್ಮ ಹತ್ರ ಮಾಡಿಸಿ ಅವ್ರನ್ನ ಸುಮ್ಮನೆ ಓಡಾಡಿಸೋದು ಆಚೆ ಈಚೆ. ನೀವು ಅದು ತೊಗೊಂಡು ಇದು ಓಕೆ ಚೆನ್ನಾಗಿ ಮಾಡಿದೆ ಮಗ ಅಂತ, ಈ ಥರ ಎಲ್ಲ ಗಮ್ಮತ್ತು ಮಾಡ್ಕೊಂಡು ಮಾಡಿದ್ದಾರೆ. ಸೊ ನನಗೆ ಅವ್ರದ್ದು ಕೆಟ್ಟ ಗುಣ ಅಂತ ಯಾವುದು ನಾನು ನೋಡಿಲ್ಲ ಸಿನಿಮಾದಲ್ಲಿ. ಮತ್ತೆ ಅದು ಗೊತ್ತಿಲ್ಲ, ಇವರಂಗೆ ಮೇಂಟೈನ್ ಮಾಡ್ಕೊಂಡು ಏನಾದ್ರು ಇರ್ಬೋದು. ಸೊ ನನ್ನ ನನಗೆ ಆ ಥರ ಏನು ಸಿಗಲಿಲ್ಲ. ಸೊ ಅವ್ರದ್ದು ನಂಗೆ ಒಳ್ಳೆ ಗುಣ ನೋಡಿರೋದು ನಾನು. ಎಸ್ ಸರ್. ಅದು ಯಾರ್ಯಾರು ಅಂತ ಅಂದ್ರೆ ನಿಮ್ಮ ಸಿನಿಮಾದಲ್ಲಿ ಇರುವಂತಹ ಆರ್ಟಿಸ್ಟ್ಗಳಲ್ಲಿ ಅದು ಯಾರ್ಯಾರಿಗೆ ಹೋಲುತ್ತೆ ಅಂತ? ನಮಗೊಬ್ಬ ಒಂದೊಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಒಬ್ಬ ಇದ್ದ. ಅವನಿಗೆ ನಮ್ಮ ಮ್ಯಾನೇಜರ್ ಒಬ್ಬ ಇದ್ದ, ಕಾರ್ತಿಕ್ ರೈ ಅಂತ. ಅವನು 2 ವಾಯ್ಸ್ ಮಾಡ್ತಾನೆ, ಒಂದು ಫೀಮೇಲ್ ವಾಯ್ಸ್ ಎಲ್ಲ ಮಾಡ್ತಾನೆ. ಅವನೇನ್ ಮಾಡಿದಾನೆ, ಒಂದ್ಸಲ ಬೇರೆ ನಂಬರಿಂದ ಫೀಮೇಲ್ ವಾಯ್ಸಲ್ಲಿ ಹುಡುಗನ ಹತ್ರ ಮಾತಾಡಿದ, ಸಂತು ಹತ್ರ. ಇವನು ಇದು ಯಾವುದೋ ಹುಡುಗಿ ಏನೋ ನನಗೆ ಇದು ಮಾಡ್ತಿದಿಲ್ಲ ಅಂತ ಹೇಳ್ಬಿಟ್ಟು ಅವ್ನು ಲವ್ ಮಾಡೋಣ ಹಂಗೆ ಅಂತ ಇದು ಮಾಡಿದಾನೆ. ಇವನು ಸೆಟ್ ಆಗ್ಬಿಡ, ಹೌದಾ ಓಕೆ. ಬಟ್ ಇವನು ಹುಡುಗಿ ನೋಡಿರಲ್ಲ, ಅವ್ನು ಯಾವುದೋ ಫೇಕ್ ಫೋಟೋ ಎಲ್ಲ ಕಳಿಸ್ಬಿಟ್ಟು ಇದು ಮಾಡಿದ್ದಾನೆ. ಬಟ್ ಅವನು ಏನಂದ್ರೆ ಎನಿ ಟೈಮ್ ಬ್ಯುಸಿ ಆಗಿದ್ದ ಫೋನಲ್ಲಿ. ಒಂದು ಟೇಕ್ ಓಕೆ ಆದ ತಕ್ಷಣ ಇವನು ಸರ್ ಬರ್ತೀನಿ ಅಂತ. ನಾನು ಏನಕ್ಕೆ ಯಾವಾಗ ಹೋದ್ರೆ ಎಲ್ಲಿಗೆ? ಇಲ್ಲ ಒಂದು ಬಂದೆ ಸರ್ ಇವಾಗ ಅಂತ ಮತ್ತೆ ಹೋಗ್ತಾನೆ. ಮತ್ತೆ ಫೋನ್ ಮ್ಯಾನೇಜರ್ ಪಕ್ಕದಲ್ಲಿ ಇರ್ತಾನೆ, ಅವನಂತಾನೆ ಸರ್ ಫೋನ್ ಬರ್ತಾ ಇದೆ ಅಂತ. ಅವನಲ್ಲೂ ಹಿಂದೆ ಹೋಗ್ಬಿಟ್ಟು ಫೋನ್ ಮಾಡ್ತಾನೆ. ಡೈಲಿ ಬೆಳಿಗ್ಗೆ 5 ಗಂಟೆಯಿಂದ ಫೋನ್ ಮಾಡ್ತಾನೆ. ಬೆಳಿಗ್ಗೆ 5 ಗಂಟೆ ರಾತ್ರಿ 12 ಗಂಟೆ ಫೋನ್ ಮಾಡ್ತಾನೆ. ಅವನೊಂದು ಬ್ಯುಸಿ ಆಗಿದ್ದ ಫೋನಲ್ಲಿ ಮಾತ್ರ. ಎಷ್ಟು ದಿನ ಗೋಳಿಕೊಂಡಿದ್ದವ್ರಿಗೆ? ಇಲ್ಲ ಒಂದು ಹೌದೌದು ಒಂದು ತಿಂಗಳಿತ್ತು, ಕಡಿಮೆ ಅಂತ ಒಂದೂವರೆ ತಿಂಗಳಿದ್ದ. ನಿಮಗೆಲ್ಲ ಗೊತ್ತಿ? ನಮ್ಗೆ ಎಲ್ರಿಗೂ ಗೊತ್ತಿತ್ತು, ಅವನಿಗೆ ಮಾತ್ರ ಗೊತ್ತಿಲ್ಲ. ನಮಗೆ ಗೊತ್ತಿತ್ತು ಕಾರ್ತಿಕ್ ಮಾಡ್ತಿದ್ದಾನೆ ಅಂತ. ಬಟ್ ನಾವು ಅದ್ರ ಬಗ್ಗೆ ಎಲ್ಲ ಸಿಟಿ ಸೆಂಟ್ರಲ್ಲಿ ಲಾಸ್ಟಿಗೆ ಕರೆಸ್ಬಿಟ್ಟು ನಾನು ಅಲ್ಲಿದ್ದೀನಿ, ಇಲ್ಲಿದ್ದೀನಿ, ಈ ಶಾಪಲ್ಲಿ, ಆ ಶಾಪಲ್ಲಿ ಇದ್ದೀನಿ, ಇಡೀ ಸಿಟಿ ಸುತ್ತಾಡಿದ್ದಾನೆ ಅವನು. ಶೂಟ್ ಅಲ್ಲಿ ನಮಗೆ ಶೂಟ್ ಅಲ್ಲೇನೆ, ಇಲ್ಲಿದ್ದೀನಿ, ನೀವು ಇಲ್ಲಿ ಶೂಟ್ ಇದ್ರಿ, ಇಲ್ಲಿ ಬನ್ನಿ, ನಾನು ಇಲ್ಲಿ 2nd ಫ್ಲೋರ್ ಇವ್ರ ಹತ್ರ ಕೇಳಿವಿ ಸರ್, 1 ನಿಮಿಷ ಬರ್ತೇನೆ ಸರ್, ಈಗ 1 ನಿಮಿಷ ಗ್ಯಾಪಲ್ಲಿ ಓಡೋಡ್ತೀವಿ. ಅವನು ಒಂದು ಶಾರ್ಟ್ ಕಟ್ಟ ಸರ್, ವಾಶ್ರೂಮ್ ಹೋಗ್ಬಿಡ್ತೀನಿ ಸರ್, ಯಾರೋ ಫ್ರೆಂಡ್ ಬರ್ತಾರೆ ಹೋಗ್ಬಿಡ್ತೀನಿ. ನಿಮಗೆ ವಾಶ್ರೂಮ್ ಎಷ್ಟು ನಾನಂದ್ರೆ ನಿನ್ಗೇನು ಶುಗರ್ ಆಗಿರ್ಬೋದು ಅಂತ ಟೆಸ್ಟ್ ಮಾಡು, ಏನು ಅವಾಗ ಹೋಗ್ತಿದ್ಯಾ ಅಂತ. ಮತ್ತೆ ನಮ್ಗೆ ಗೊತ್ತಿದ್ದೆಲ್ಲ, ಇದು ಗಮ್ಮತ್ತಾಗ್ತಾ ಎಲ್ಲ ಇಡೀ ಸೆಟ್. ಆ ಒಂದು ಏನಂದ್ರೆ ವಿಷಯ ಎಲ್ರು ಇಡೀ ಸೆಟ್ ಗೊತ್ತಿತ್ತು ಈ ತರ ಒಂದು ವಿಷಯ ಇದೆ ಅಂತ, ಬಟ್ ಅವನಿಗೆ ಮಾತ್ರ ಗೊತ್ತಿರ್ಲಿಲ್ಲ ಪಾಪ. ಈಗ ಇಂಟರ್ವ್ಯೂ ನೋಡ್ತಾ ಇದ್ರೆ ಅಯ್ಯೋ ಮತ್ತೆ ಬಕ್ರ ಆಗಿದ್ದೀನಿ ನಾನು. ಹೇಗನ್ಸುತ್ತೆ ಅಂದ್ರೆ ರಂಗಭೂಮಿಗೂ ಸಿನಿಮಾಗೂ ಕಂಪೇರ್ ಮಾಡಿದಾಗ ಯಾವ್ದು ತುಂಬಾ ಹೈ ಕೊಡುತ್ತೆ, ಯಾವ್ದು ತುಂಬಾ ಖುಷಿ? ಆ್ಯಕ್ಚುಲಿ ರಂಗಭೂಮಿನೇ ಸರ್. ರಂಗಭೂಮಿ ಏನಕ್ಕೆ ಅಂದರೆ ಒಂದೇ ಅದೇ, ನಿಮಗೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ ಹೇಳ್ತೀವಲ್ಲ, ಆ ಥರ ಅಲ್ಲೇ ಒಂದು ಶೋ ಆಗುತ್ತೆ, ಯಾರು ಬಂದು ಮಾತಾಡ್ತಾರೆ, ಚೆನ್ನಾಗಿದೆ, ಅಲ್ಲೇ ಒಂದು ರಿಸಲ್ಟ್ ಸಿಕ್ಕಾಗುತ್ತೆ. ಸಿನಿಮಾದಲ್ಲಿ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಕೆಲವು ಸಲ ನಾವು ಮಾಡಿದ ಪಾತ್ರ ನಮಗೆ ನೆನಪಿರಲ್ಲ, ಅಷ್ಟು ಟೈಮ್ ಆಗಿರುತ್ತೆ ರಿಲೀಸ್ ಆವಾಗ ನಮಗೆ ಆ ಟೀಸರ್ ಬಂದಾಗ, ಟ್ರೈಲರ್ ಬಂದಾಗ, ಓ ಇದು ಹಿಂಗಲ್ಲ ಅಂತೇಳಿ ನಮಗೆ ನೆನಪಾಗ ಆ ಥರನೂ ಇದೆ. ಸೊ ಅದು ವೆಯ್ಟ್ ಮಾಡ್ತೀವಿ ಅಲ್ವಾ. ಸೊ ಏನೋ ಒಂದು ಇದು ಹೋಗಿರುತ್ತೆ ಅಲ್ಲಿ ಕೆಲವು ಸಲ. ಅಥವಾ ನಾವು ಕೆಲವು ಸಿನಿಮಾಗಳು ಮಾಡಿದಾಗಲೇ ನಮಗೊಂದು ಇಂಟ್ರೆಸ್ಟ್, ಓ ಇದು ನೋಡಬೇಕು ಅಂತ ಕಾಯ್ತಾ ಇರ್ತೀವಿ, ಹಂಗೆ ನೆನಪಿರುತ್ತೆ. ಕೆಲವು ನಾಟಕ ಹಂಗಲ್ಲ ನಿಮಗೆ, ಆ್ಯಂಡ್ ಅದು ಲೈವ್ ಅಲ್ವಾ, ನಿಮಗೆ ತಪ್ಪು ತುಂಬ ಮಾಡುವಂಗಿಲ್ಲ. ಇಲ್ಲಿ ಎಷ್ಟು ಬೇಕೋ ನಾವು ತಪ್ಪು ಮಾಡ್ಬೋದು, ಇನ್ನೊಂದು ಚಾನ್ಸ್ ಇದೆ ಇಲ್ಲಿ, ಅಲ್ಲಿ ಆ ಚಾನ್ಸಸ್ ಇಲ್ಲ ತಪ್ಪು ಮಾಡಲಿಕ್ಕೆ. ಈಗ ಸಿನಿಮಾದಲ್ಲೆಲ್ಲ ಎಷ್ಟೊಂದೆಲ್ಲ ಬ್ಯುಸಿ ಆದ್ಮೇಲೂ ರಂಗಭೂಮಿಗೂ ಟೈಮ್ ಕೊಡ್ತಿದ್ದೀರಾ? ಕೊಡ್ತಿದ್ದೀನಿ ಸರ್. ಅಂದರೆ ಈಗ
ಈ ವರ್ಷ ರಿಲೀಸ್ ಆಯ್ತಲ್ಲ, ಈ ವರ್ಷದ ಶೋದಲ್ಲಿ ನಾನು ಮಾಡ್ತಾ ಇಲ್ಲ. ಬದಲಿ ಆಟ ಅಷ್ಟೇ. ಸಪೋಸ್ ಕಷ್ಟ ಆದರೆ ನಾನು ಬರ್ತೀನಿ ಅನ್ನೋ ಥರ ಮಾಡಿದ್ದೀನಿ. ಅಂದರೆ ತುಂಬ ಮಂಗಳೂರು ಕಡೆನೇ ಶೂಟ್ ಇದ್ದರೆ ಓಕೆ, ಏನಾದರೂ ಮ್ಯಾನೇಜ್ ಮಾಡ್ಬೋದು. ಕಾಂತಾರ ಟೈಮಲ್ಲಂತೂ ತುಂಬ ಕಷ್ಟ ಆಯ್ತು ನನಗೆ. ಶನಿವಾರ ಸಂತೆಯಿಂದ ಡೈಲಿ 4.5 ಗಂಟೆ ಜರ್ನಿ ಮಾಡಿ. ಹಾಂ, ಅದು ಒಂದು 4 ದಿನ ಕಂಟಿನ್ಯೂ ನನಗೆ. ಆಮೇಲೆ ತಡ್ಕೊಳಕ್ಕಾಗಿಲ್ಲ, ಬಾಡಿ ಕೇಳ್ತಾ ಇಲ್ಲ, ನಿದ್ದೆನೇ ಮಾಡಿಲ್ಲ. ಶನಿವಾರ ಸಂತೆಯಿಂದ ನಾವು ಬರೋದು, ನಾಟಕ ಮಾಡೋದು, ಮತ್ತು ರೀಚ್ ಆಗ 5-6 ಗಂಟೆ ಬೆಳಿಗ್ಗೆ, ಸ್ನಾನ ಮಾಡೋದು, ಡೈರೆಕ್ಟ್ ಶೂಟಿಗೆ. ಹಿಂಗೆ ಆಗಿತ್ತು. ಸೊ ಸ್ವಲ್ಪ ಹೆಲ್ತ್ ಎಲ್ಲ ನೋಡಬೇಕಲ್ಲ ಅಂತೇಳಿ ಸ್ವಲ್ಪ ಈ ವರ್ಷ ಸ್ವಲ್ಪ ಇದು ಮಾಡಿದ್ದೀನಿ. ನಿಮ್ಮ ಸಿನಿಮಾದ ಬಗ್ಗೆ 2 ಗೊತ್ತಿರದ ಸತ್ಯ ಹೇಳಿ, ಒಂದು ಸುಳ್ಳು ಹೇಳಿ. ಸಿನಿಮಾದಲ್ಲಿ ನಾನು ಪ್ರಕಾಶ್ ಸರ್ ಲೀಡ್ ಇದ್ರೂ ನಮ್ಮ ಇಂಡಸ್ಟ್ರಿ ಅಂದರೆ ಇಂಡಿಯನ್ ಇಂಡಸ್ಟ್ರಿಯಲ್ಲಿರೋ ಒಂದು ಹೇಳ ಸರ್. ಸೊ ಆ್ಯಕ್ಚುಲಿ ಆಫ್ಟರ್ ಹೇಳ್ಬೋದು, ತೊಂದರೆ ಇಲ್ಲ ಮಾಡ್ಬೋದು. ಅಲ್ಲ, ನಿಮ್ಮ ಮೊನ್ನೆಯವ್ರಿಗೆ ಹೈಡ್ ಬೇಕು ಅಂತ ಹೇಳ್ತೇವೆ ಅದಕ್ಕೆ. ಅಂದರೆ ಇದು ಫಸ್ಟ್ ಟೈಮ್. ಸೊ ಆ್ಯಕ್ಚುಲಿ ಎಲ್ಲರೂ ಕೇಳ್ತಿದ್ದಾರೆ ಯಾಕೆ ಪುಷ್ಪ ಆದಮೇಲೆ ಯಾವ ಸಿನಿಮಾನು ಅಲ್ಲು ಅರ್ಜುನ್ ಸರ್ ಮಾಡ್ತಿಲ್ಲ. ಆ್ಯಕ್ಚುಲಿ ಮಾಡಿದ್ದಾರೆ. ನಮ್ಮ ಸಿನಿಮಾದಲ್ಲಿ ನಾನ್ ವೆಜ್ದೊಂದು ಸೀಕ್ವೆನ್ಸ್ ಇದೆ, ನಾವೆಲ್ಲ ಊಟ ಮಾಡಬೇಕಾದ್ರೆ. ಸೊ ಅವರೇ ಸರ್ವ್ ಮಾಡ್ತಾರೆ. ಅದು ಸಾಂಗ್ ಜೊತೆ ತಮ್ಮನ್ನ ಇರ್ತಾರೆ. ಸೊ ಅಲ್ಲು ಅರ್ಜುನ್ ಸರ್ ಸಿನಿಮಾ ನೋಡಿ ಸಖತ್ತಾಗಿದೆ ಸಿನಿಮಾ. ಎಲ್ಲರೂ ಕರ್ನಾಟಕ ಜನರು ಎಲ್ಲರೂ ಸಿನಿಮಾನ ತುಂಬ ಲೈಕ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಮ್ಮ ಎಸ್ ಸರ್ ಆಗಲಿ, ರಿಷಬ್ ಸರ್ ನೋಡಿದ್ರಲ್ಲ ಮೊನ್ನೆ, ಅವರೆಲ್ಲರೂ ಹೇಳಿದರು ಫುಲ್ 100% ಎಂಟರ್ಟೈನ್ಮೆಂಟ್ ಸಿನಿಮಾ ಇದು. ಸೊ ಇದೇ ನಮ್ಮ ಸಿನಿಮಾ ಸೀಕ್ರೆಟು. ನಿಮ್ಮ ಚಾನಲಲ್ಲೇ ನಾವು ಬಿಟ್ಕೊಟ್ಟಿದ್ದೀವಿ. ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳು ನಮ್ಮ ಸಿನಿಮಾ ನೋಡಿದ್ದಾರೆ. ಎಲ್ಲರೂ ಖುಷಿಯಾಗಿದೆ. ಬಾಕಿ ನೀವು ನೋಡಿ ನೀವು ಹೇಳಬೇಕು ಚೆನ್ನಾಗಿದೆ ಅಂತ. ನಾನೇ ತಿನ್ಕೊಂಡು ಹೋಗಬೇಡಿ, ಸಿನಿಮಾದಲ್ಲೇ ನಾನ್ ವೆಜ್ ಇರುತ್ತಲ್ಲ, ಜಾಸ್ತಿ ತಿನ್ನಕ್ಕೆ ಹೋಗ್ಬೇಡಿ, ಹೀಟ್ ಆಗುತ್ತೆ. ಎಸ್, ಓಕೆ. ನಿಮ್ಮ ಆರ್ಟಿಸ್ಟ್ಗಳ ಬಗ್ಗೆ ಜನರಿಗೆ ಗೊತ್ತಿರೋದು 3 ವಿಷಯಗಳನ್ನು ಹೇಳಿ. ನನಗೆ ಅದರ ಬಗ್ಗೆ ನಿಜ ಅವರಾಗಿ ಹೇಳಿದ್ರಲ್ಲ, ನನಗೆ ಏನು ಗೊತ್ತಿಲ್ಲ ಜಾಸ್ತಿ. ನಿಜ ಗೊತ್ತಿಲ್ಲ. ಗೊತ್ತಿರೋ ಸತ್ಯ ಏನು ಉಳಿದು ಗೊತ್ತು ನನಗೆ ಅಷ್ಟೊಂದು ಯಾವುದು ಕ್ಲಾರಿಟಿ ಇಲ್ಲ. ಶೆಟ್ರದ್ದು ಒಂದು ಹೇಳ್ಬೋದು ನನಗೆ. ಶೆಟ್ರು ಡೈಲಿ ಒಂದು 90 ಹಾಕ್ತಾರೆ ಸಂಜೆ. ಅಷ್ಟೇ. ಅಂದ್ರೆ ಅಲ್ಲ, ಅದೇ 90 ಹಾಕ್ತಾರೆ, ಬಟ್ ಒಂದು ಕ್ವಾರ್ಟರ್ ಆದ್ಮೇಲೆ ಅದೊಂದಿದೆ. ಮತ್ತೆ ಯಾವುದು ಗೊತ್ತಿರೋ ಸತ್ಯ ಎಲ್ಲ ಅವರು ಎಲ್ಲ ಗೊತ್ತಿದೆ ಅನ್ಸುತ್ತೆ ಬೇರೆ. ಮತ್ತೆ ಅದು ಎಫ್ ಐ ಆರ್ ಉಂಟದು ಗೊತ್ತುಂಟಲ್ಲ ಎಲ್ಲ ದಿವಸ. ಇನ್ನೊಂದು ಎಫ್ ಐ ಆರ್ ಇದ್ದದ್ದು ನಿಮಗೆ ಹೇಳ್ಬಾರ್ದು, ಅದಿಲ್ಲಿ ಬೇಡ ಅಂತ, ಅದು ಬೇರೆ ಚಾನಲ್ ಹೋಗೋಣ. ಅಂಡ್ ಅದರ ಬಗ್ಗೆ ರೀಸೆಂಟ್ಲಿ ಒಂದು ಗೊತ್ತಾಗಿದ್ದು ನನಗೆ. ಫುಲ್ ಡಯಟ್ ಮಾಡ್ತಿದ್ದಾರೆ ಅವರು. ಡಯಟ್ ಮಾಡಿದ್ರೆ ಬಾಡಿ ವೆಯ್ಟ್ ಜಾಸ್ತಿ ಆಗ್ತಿದೆ ಅಂತೆ. ಫುಲ್ ಈಗ ಇವತ್ತು ಮಧ್ಯಾಹ್ನ ಊಟ ಮಾಡಿಲ್ಲ ಅವರು. ನಿಜ ಹೇಳಿದ್ದು, ಊಟ ಮಾಡಿಲ್ಲ, ಬರೀ ನೀರು ಕುಡಿದಿದ್ದಾರೆ. ವೆಯ್ಟ್ ಡಯಟ್ ಮಾಡ್ತಿದ್ದಾರೆ. ಸಜೆಸ್ಟ್ ಮಾಡಿದ್ರು ಡಯಟ್ ಅಲ್ಲ, ಸೊ ಅದರಲ್ಲೇ ಫಿಟ್ ಆಗಿ ಗೊತ್ತಿರೋದು ಸತ್ಯ ಜನರಿಗೆ. ಮತ್ತೆ ಒಂದು ಅದೇ ಒಂದು 2-3 ಕಡೆ ಮೇಂಟೈನ್ ಮಾಡ್ತಿದ್ದಾರೆ ನಾನ್ ವೆಜ್ ಆದ್ಮೇಲೆ. ಅದೇ ನಾನ್ ವೆಜ್ ಅಂತ ಹೇಳಿದವರ ಹತ್ರ ಮೇಂಟೈನ್ ಮಾಡ್ತಿದ್ದಾರೆ. ಇಲ್ಲ, ನಿಮ್ಮ ಪ್ರಕಾಶ್ ಅವ್ರಿಗೆ ಹೇಳ್ತೀನಲ್ಲ, ಸುಮ್ಮನೆ ಹೇಳಿದ್ದು ಅಂತ ಆಮೇಲೆ. ಸಿನಿಮಾದ ಶೂಟಿಂಗ್ ಸೆಟ್ಟಲ್ಲಿ ನೀವು ಹೇಳಿರುವ 3 ಸುಳ್ಳು. ಅಲ್ಲ, ಸುಳ್ಳಿಂತ ಸತ್ಯ ಇದೆ ಒಂದು. ಹೇಳಿ ಇಲ್ಲಿ ಪರವಾಗಿಲ್ಲ. ಸಿನಿಮಾ ತುಂಬ ಚೆನ್ನಾಗಿದೆ. ಒಂದು ಕಾಮಿಡಿ ಇದೆ, ಟೈಮ್ ಪಾಸ್ ಇದೆ, ನೋಡಿ ಅಂತ. ಅದು ಸುಳ್ಳಲ್ಲ, ಸತ್ಯ. ನೀವು ಬಿಲೀವ್ ಮಾಡೋ ಒಂದು ಸೂಪರ್ಸ್ಟಿಷನು. ನನ್ನ ಬೆಳಿಗ್ಗೆ ಸೆಟ್ಟಿಗೆ ಬಂದ ತಕ್ಷಣ ಸೂರ್ಯ ಡೈರೆಕ್ಟ್ ಫೇಸಿಗೆ ಬಿದ್ದರೆ ಅದು ಇವತ್ತು ಸೂಪರ್ ಆಗತ್ತೆ ಅಂತ ಏನೋ ಒಂದು ಒಳಗಡೆ ನಂಬಿಕೆ. ಅದು ಆಗಿಲ್ಲ ಅಂದ್ರೆ ನಾನೇ ಹೋಗಿ ಹುಡುಕ್ತೀನಿ ಎಲ್ಲಿದೆ ಸನ್ಲೈಟ್ ಅಂತ ಹಿಂಗೆ ಮುಖಕ್ಕೆ. ಅದೊಂದು ನನ್ನ ಪರ್ಸ್ನಲ್ ಸೂಪರ್ಸ್ಟಿಷನು. ನಮ್ಮ ಮೋಸ್ಟ್ ಯೂಸ್ಲೆಸ್ ಟ್ಯಾಲೆಂಟ್, ಎಷ್ಟು ಬೇಕಾದ್ರೂ ನಾನ್ ವೆಜ್ ತಿಂತೀನಿ ಹಾಗೆ. ಎಸ್ ಸರ್. ಓಕೆ. ಕನ್ನಡದ ಸ್ಟಾರ್
ಆ್ಯಕ್ಟರ್ಗಳು ನಾನ್ ವೆಜ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರೆ ಯಾರಿಗೆ ಯಾವ ಪಾತ್ರ? ಮೇ ಬಿ ನನ್ನ ಪಾತ್ರ ಜಗ್ಗೇಶ್ ಸರ್ಗೆ ಶೂಟ್ ಆಗ್ತಿತ್ತು. ಆ ಪಾತ್ರ ಮಾಡಿದರೆ ಚೆನ್ನಾಗಿ ಆಗ್ತಿತ್ತು ಅನ್ಸಿದ್ರೆ. ಮತ್ತೆ ಅಲ್ಲಿ ಮೇಜರ್ ಇದ್ದಿದ್ದು ಅಥರ್ವೇ. ಮೇ ಬಿ ಈಗಲ್ಲ, ಸ್ವಲ್ಪ ವರ್ಷಕ್ಕೆ ಹಿಂದಕ್ಕೆ ಹೋದ್ರೆ ಕಾಶಿನ್ ಸರ್ ಎಲ್ಲ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಅಂದ್ರೆ ಕಂಟೆಂಟ್ ಮೇಲೆ ಹೇಳ್ತಿರೋದು, ನಾಟ್ ಅಬೌಟ್ ದ ಪರ್ಸನಾಲಿಟಿ. ನಾನ್ ವೆಜ್ ಟೈಟಲ್ ಬಿಟ್ಟು ಈ ಸಿನಿಮಾಗೆ ಸೂಟ್ ಆಗುವ 3 ಟೈಟಲ್ಗಳನ್ನು ನಿಮ್ಗೆ ಕರೆಕ್ಟಾಗಿ ಬಂದಿದೆ ಅದು? ಇಲ್ಲ, ನಾನು ಇದು ಟೈಟಲ್ ತುಂಬಾ ಜನ ಹತ್ರ ಮಾತಾಡಿದೆ. ನನ್ನ ಹತ್ರ ಈ ಥರ ಒಂದು ಥಾಟ್ ಇದೆ, ನನಗೆ ಇದಕ್ಕೆ ಟೈಟಲ್ ಸಿಗ್ತೇ ಇಲ್ಲ ಹಾಗೆ ಅಂತ. ಬಟ್ ನಾನಂತಿದ್ದೆ ಎಲ್ಲರ ಹತ್ರ, ನನಗೆ ಒಂದು ಸ್ವಲ್ಪ ನಾನ್ ವೆಜ್ ಟೈಪಲ್ಲಿ ಟೈಟಲ್ ಬೇಕಿತ್ತು, ಆ ಥರ ಏನಾದರೂ ಬೇಕಿತ್ತು ಹಂಗೆ ಅಂತ. ಬೇರೆ ಯಾರು ಐಡಿಯಾನೇ ಬಂದಿಲ್ಲ ಯಾರಿಗೂ. ಏನು ಮಾಡೋಣ, ಸ್ವಲ್ಪ ಡಬಲ್ ಮೀನಿಂಗ್ ಆ ಥರ ಇಡೋಣ, ಏನಾದರೂ ಸೆಟ್ಟಿಂಗ್ ಪ್ರಾಬ್ಲಮ್ ಇಂಥೆಲ್ಲ ಕೆಲವು ಐಡಿಯಾಸ್ಗೆಲ್ಲ ತಂದರು. ನನಗೆ ಯಾವ್ದು ಇಷ್ಟನೇ ಆಗಿಲ್ಲ ಅದು. ಬಟ್ ನನಗಾಯಿತು ಟೈಟಲೇ ನಾನ್ ವೆಜ್ ಅಂತ ಇಟ್ಬಿಡೋಣ ಅಂತ. ಬಟ್ ಅಂದರೆ ಅದರಲ್ಲಿ ಸಬ್ಜೆಕ್ಟ್ ಆ ಥರನೇ ಇದೆ. ಅದೊಂದು ಸ್ವಲ್ಪ ಸಬ್ಜೆಕ್ಟ್ ನೋಡಿದಾಗ ಒಂದು ಸ್ವಲ್ಪ ಸೆಕ್ಸ್ ಕಂಟೆಂಟ್ ಈ ಥರ ಒಂದು ಸ್ವಲ್ಪ ಏನಿದೆ, ಅದರಲ್ಲಿ ಆಗಿದಾಗುತ್ತೆ. ನನಗೆ ನಾನ್ ವೆಜ್ ಚೆನ್ನಾಗಿತ್ತು ಅನಿಸ್ತದೆ, ಅದಕ್ಕೆ ನಾನ್ ವೆಜ್ ಅಂತ ಇಟ್ಬಿಟ್ಟು. ಓಕೆ, ನೈಸ್. ಆ್ಯಂಡ್ ನಿಮ್ಮ ಸಿನಿಮಾದಲ್ಲಿ ಯಾವ್ದಾದ್ರು ಒಂದು ಖಡಕ್ ಮೂಮೆಂಟ್ ಇದೆ ಅಂತ ಅಂದರೆ ನೀವು ಅದನ್ನ ನೆನ್ಸ್ಕೊಂಡು ಪದೇ ಪದೇ ನಗ್ತಿರ್ತೀರಾ. ನಾನ್ ವೆಜ್ ಶೂಟಿಂಗ್ ಎಲ್ಲ ಮುಗ್ದಿದೆ, ಸಿನಿಮಾ ಎಲ್ಲ ಮುಗ್ದಿದೆ, ಆಫ್ ದ ಕ್ಯಾಮ್ರಾ, ಆನ್ ದ ಕ್ಯಾಮ್ರಾ, ಯಾವ್ದು ಬೇಕಾದ್ರೂ ಆಗಿರ್ಬೋದು. ಸಿನಿಮಾ ಇನ್ನೇನು ತೆರೆಗೆ ಬರೋದಕ್ಕೆ ರೆಡಿ ಆಗಿದೆ. ಯಾವುದು ಒಂದು ಇನ್ಸಿಡೆಂಟ್ ಅಥವಾ ಸೀಕ್ವೆನ್ಸ್ ನಿಮಗೆ ಸಖತ್ ಮಜಾ ಕೊಟ್ಟಿದೆ? ಆ್ಯಕ್ಚುಲಿ ಸಿನಿಮಾದ ಸುಮಾರಿದೆ ಅಂಥದ್ದು. ನೀವು ಇದು ನೋಡಿ, ಟೀಸರ್ ನೋಡಿದ್ದೀರಾ? ಸೊ ಅದರಲ್ಲಿ ನಂದು ವಾಯ್ಸ್ ಬರ್ತಾ ಇರುತ್ತೆ ನಿಮ್ಗೆ. ಇವರಿಗೆ ಎಲ್ಲ ಕರ್ಕೊಂಡು ಹೋಗಿರ್ತೀವಿ ನಾವು. ಅಲ್ಲಿ ಯಾರೋ ಹೇಳ್ತಾರೆ, ಹುಡುಗರಿಗೆ ನೀವು ಮೀಸೆನೇ ಬಂದಿಲ್ಲ ಅಂತ. ಸೊ ಹುಡುಗನಿಗೆ ಮೀಸೆ ಮಾತ್ರ ಬಂದಿಲ್ಲ ಅಂತ ಹೇಳ್ತೀರ. ಅಲ್ಲಿ ಸ್ಪಾಟ್ ಅದನ್ನು ಸುಮಾರು ಸಲ ಮಾತಾಡ್ಕೊಂಡು ಎಂಜಾಯ್ ಮಾಡ್ತಿದ್ವಿ ಅಲ್ಲಿ ಆ ಸ್ಪಾಟಲ್ಲಿ. ಅಂತ ಸುಮಾರು ಇದೆ, ಸುಮಾರು ಸೀಕ್ವೆನ್ಸ್ ಇದೆ ಗಮ್ಮತ್ತು ಮಾಡಿದ್ರು. ಇಲ್ಲ ಅಂದರೆ ನಾನು ನೆನಪಾಗ್ತಿಲ್ಲ. ಬಟ್ ಇವ್ರು ಹೇಳ್ದಂಗೆ ಇವರು ದೀಪಕ್ ಸರ್ ಎಲ್ಲರೂ ಇದ್ದಾಗ ಆ ಒಂದು ಫನ್ನೇ ಬೇರೆ. ಯಾವಾಗಲೂ ಅದು ಕಾಮಿಡಿ ಥರನೇ ಇರುತ್ತೆ. ಈಗ ಒಂದು ಕೇಳಿದ್ರೆ ಯಾವುದು ನೆನಪಾಗ್ತಿಲ್ಲ, ಆ ಜರ್ನಿನೇ ಫನ್ ಅಂತ ಇದೆ ಮೆಮೊರಿ ಮೈಂಡಲ್ಲಿ. ಸೊ ಯಾವುದು ನೆನಪು ಬರ್ತಾ ಇಲ್ಲ ಈಗ ಮೂಮೆಂಟಲ್ಲಿ. ಸರ್, ನಿಮ್ಮ ಖಡಕ್ ಮೂಮೆಂಟ್, ಒಂದು ಗಮ್ಮತ್ತಿನ ಮೂಮೆಂಟ್? ನಮ್ದು ಎನಿ ಟೈಮ್ ಗಮ್ಮತ್ತೇ. ನಮ್ದು ಮೂಮೆಂಟ್ ಅಂತ ಏನಿಲ್ಲ. ಮತ್ತೆ ಗಮ್ಮತ್, ನಮಗೆ ಬೆಳಿಗ್ಗೆಷ್ಟು ಗಮ್ಮತ್ತೆ 24 hours. ಕೊನೆಯದಾಗಿ ಅತಿ ಶೀಘ್ರದಲ್ಲಿ ನಾನ್ ವೆಜ್ ಸಿನಿಮಾ ತೆರೆ ಕಾಣ್ತಿದೆ. ಫೈನಲಿ ನಮ್ಮ ಆಡಿಯನ್ಸ್ಗೆ ಏನಾದ್ರು ಸ್ಪೆಷಲ್ ಮೆನ್ಷನ್ ಮಾಡಬೇಕು ಅಥವಾ ಹೇಳಬೇಕು ಅಂದರೆ ಇಟ್ಸ್ ಯೋರ್ ಟೈಮ್. ಅದೊಂದು 2 ಗಂಟೆ ಗಮ್ಮತ್ತು ಮಾಡ್ಬೋದು ಈ ಸಿನಿಮಾ. ಬಟ್ ನಾನು ಮಾಡ್ಕೊಂಡು ಬಂದಿರೋದೆಲ್ಲ ಕಾಮಿಡಿ ಸಿನಿಮಾನೇ ಮಾಡ್ಕೊಂಡು ಬಂದಿರೋದು. ಬಟ್ ಕನ್ನಡದಲ್ಲಿ ಫಸ್ಟ್ ಟೈಮ್ ಮಾಡ್ತಿದ್ದೀನಿ ನಾನು. ಓಕೆ, ಬಟ್ ಮಂಗಳೂರಲ್ಲಿ ತುಂಬ ಜನ ಇಷ್ಟಪಟ್ಟಿದ್ದಾರೆ ನಾನು ಇದಕ್ಕಿಂತ ಮಾಡೋ ಮುಂಚೆ ಸಿನಿಮಾ. ಈ ಸಿನಿಮಾನು ಗ್ಯಾರಂಟಿ 2 ಗಂಟೆ ಅಂತೂ ಎಂಜಾಯ್ ಮಾಡ್ಬೋದು, ಕಾಮಿಡಿ ಮಾಡ್ಬೋದು. ಅಂದರೆ ಕಾಮಿಡಿ ಇದೆ ತುಂಬ, ಒಂದು ಟೈಮ್ ಪಾಸ್ ಮಾಡಿ ಹೋಗ್ಬೋದು. ಎಲ್ರಿಗೂ ಇಷ್ಟ ಆಗ್ಬೋದು ಅನಿಸ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. 2 ಕಡೆ ಒಟ್ಟಿಗೆ ರಿಲೀಸ್ ಆಗ್ತಿದೆಯಾ, ಕನ್ನಡ ತುಳು? ಹೌದೌದು, ಮಂಗಳೂರಲ್ಲಿ ತುಳು ರಿಲೀಸ್ ಮಾಡ್ತಿದ್ವಿ. ಕನ್ನಡ ಮಾಡ್ತಿದ್ವಿ, ತುಳು ಮಾಡ್ತಿದ್ವಿ. ಹೌದೌದೌದು, ಈ ಕಡೆ ಕೂಡ February 6th. ನಿಮಗೆ ನಾನ್ ವೆಜ್ ಅಂತ ಒಂದು ಹೆಸರಿಟ್ಟದಕ್ಕೆ ಇದು ಫ್ಯಾಮಿಲಿ ನೋಡ್ಬಾರ್ದು ಸಿನಿಮಾ ಆ ಥರ ಏನಿಲ್ಲ. ಫುಲ್ ಗಮ್ಮತ್, ಫ್ಯಾಮಿಲಿ ನೋಡುವಂತ ಗಮ್ಮತ್ ಸಿನಿಮಾ. ಆ ಥರ ಡಬಲ್ ಮೀನಿಂಗ್ ಡೈಲಾಗ್ಸ್ ಇಲ್ಲ, ಆ ಥರದ ಸೀನ್ಸ್ಗಳಿಲ್ಲ, ಏನಿಲ್ಲ, ಎಂಥದ್ದು ಏನೂ ಇಲ್ಲ. ಓನ್ಲಿ ಗಮ್ಮತ್, ಪ್ಯೂರ್ ನಾನ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್. ನೋಡ್ಕೊಂಡು ಬಂದಾಗ ಅದು ಟೈಟಲ್ ಕೂಡ ಹಂಗೆ. ಯಾಕಂದ್ರೆ ಬರುವಾಗ ಒಬ್ಬ ಆಡಿಯನ್ಸ್ ನಾನು ವೆಜ್ ಅಂತ ಅನ್ಸ್ಬೋದು. ಈಗ ಬಂದಾಗ ಕೇಳ್ಬೋದು, ನಾವು ಟ್ರೈಲರ್ಲಿ ಕೂಡ ಆ ಥರನೇ ಮೆನ್ಷನ್ ಮಾಡಿದ್ದೇನೆ. ಅಂದರೆ ನೋಡಿ, ನಾನು ನನ್ನ ಲೈಫಲ್ಲಿ ವೆಜ್ಜಾ ನಾನ್ ವೆಜ್ ಅಂತ ನಾನು ಡಿಸೈಡ್ ಮಾಡ್ಬೋದು. ಪ್ರತಿಯೊಬ್ಬ ಟ್ರೈಲರ್ ನೋಡಿದಾಗ ಅನ್ಬೇಕು ನಾನು ಏನು ಇದರಲ್ಲಿ ಅಂತ. ಆ ಥರ ಇದೆ. ಬಟ್ ಟೈಮ್ ಪಾಸ್ ಇದೆ, ಫ್ಯಾಮಿಲಿಗೆ ಒಂದು ಟೈಮ್ ಪಾಸ್ ಇದೆ. ಫ್ಯಾಮಿಲಿ ಟೈಮ್ ಕೊಡಬೇಕು ಅನ್ನುವಂಥ ವಿಷಯನೂ ಆ ಸಿನಿಮಾದಲ್ಲಿದೆ. ಅಂದರೆ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು. ಕೊನೆಗೆ ಎಲ್ಲ ಆದಮೇಲೆ ಹಾಂ, ಅಂದರೆ ಎಲ್ಲ ಇದೆ ಲೈಫಲ್ಲಿ. ನಮ್ಗೆ ಹೊರಗೋದ್ರೆ ಎಲ್ಲ ಸಿಗುತ್ತೆ. ಬಟ್ ನಮ್ಮ ಮನೆಯಲ್ಲಿ ನಮ್ಗೇನು ಸಿಗುತ್ತೆ ಅದು ನಮ್ಗೆ ಗೊತ್ತಾಗಲ್ಲ ಆ್ಯಕ್ಚುಲಿ. ಅದು ಯಾವುದೊಂದು ಪಾಯಿಂಟ್ ಬಂದಾಗ ಮಾತ್ರ ನಮ್ಗೆ ಗೊತ್ತಾಗೋದು ಅದರ ವ್ಯಾಲ್ಯೂ ಏನು ಅಂತ. ಸೊ ಅಲ್ಲಿ ನಾವು ಏನೋ ಒಂದು ಮಾಡ್ತಾ ಇರ್ತೀವಿ. ಪ್ಲಸ್ ಸೊ ಅದು ಇದೆ ಸಿನಿಮಾದಲ್ಲಿ. ಪ್ಲಸ್ ಎಲ್ಲಕ್ಕಿಂತ ಮೊದಲು ನಾವು ಅಲ್ಲಿ ಏನಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಅವರು ಏನು ನಮಗೆ ಅನ್ನುವಂಥದ್ದು. ಪ್ಲಸ್ ಆಸ್ ಅನ್ ಯಂಗ್ಸ್ಟರ್ ಯಾರ ಸಂಘ ಜೊತೆ ಇರ್ತಾರೆ, ಸೊ ಅದು ಯಾವ ಥರ ಅವ್ರ ಮೈಂಡ್ ಚೇಂಜ್ ಮಾಡುತ್ತೆ. ಇಲ್ಲ ಒಳ್ಳೆ ಅವ್ರ ಜೊತೆ ಇದ್ದರೆ ಅವ್ರು ಒಳ್ಳೆ ಇದಾಗತ್ತೆ, ಅದೆಲ್ಲನೂ. ಬಟ್ ಅವರು ಲೈಕ್ ಮೊಬೈಲ್ ಈಗ ನಾವು ಹೆಂಗೆ ಯೂಸ್ ಮಾಡ್ತೀವಿ ಅನ್ನೋದು ನಮ್ಮ ಅಂಗೈಯಲ್ಲೇ ಇದೆ ಪ್ರಪಂಚ. ಸೊ ಅದನ್ನು ನಾವು ಹೆಂಗೆ ಯೂಸ್ ಮಾಡ್ತೀವಿ ಅನ್ನೋದು ಮೇನ್ ಆಗುತ್ತೆ. ಅದು ಎಷ್ಟು ಕೆಟ್ಟದಿದೆ ಅಷ್ಟು ಅದಕ್ಕೆ ಜಾಸ್ತಿ ಒಳ್ಳೇದು ಇದೆ. ಸೊ ನಾವು ಯಾವುದನ್ನು ಜಾಸ್ತಿ ತೂಕಕ್ಕೆ ಹಾಕೊಂಡು ತಗೋತೀವಿ ಅನ್ನೋದು. ಸೊ ಅಂತ ಆ ಥರದೊಂದು
ಆಲ್ ದ ವೆರಿ ಬೆಸ್ಟ್. ಎಲ್ರಿಗೂ ತುಂಬ ಒಳ್ಳೇದಾಗಲಿ. ಈ ಸಿನಿಮಾ ಸಾಕಷ್ಟು ಯಶಸ್ಸನ್ನು ಕೊಡಲಿ. ಆ್ಯಂಡ್ ಇದೇ ಥರ ಒಳ್ಳೊಳ್ಳೆ ಸಿನಿಮಾಗಳನ್ನು ಕಾಂಟ್ರಿಬ್ಯೂಟ್ ಮಾಡ್ತಾನೆ ಇರಿ KFIಗೆ. ನಿಮ್ಮ ಹೆಸರು ಕೂಡ ಅವ್ರದ್ದು ಇನ್ನೊಂದು ಸಿನಿಮಾ ರೆಡಿ ಆಗಿದೆ ಸರ್, ತುಳು ಮಾಡಿದ್ದಾರೆ, ಇನ್ನೊಂದು ತುಳು ಮಾಡಿದ್ದಾರೆ, ಕತೆ ಕೈಲಾಸ ಅಂತ. ಆಲ್ಮೋಸ್ಟ್ ಶೂಟ್ ಕಂಪ್ಲೀಟ್ ಆಗಿದೆ, 99% ಆಗಿದೆ, 1% ಬಾಕಿ. ಸೊ ಬ್ಯಾಕ್ ಟು ಬ್ಯಾಕ್ ಹಿಟ್ಸ್ ಹಾಗೆ ಮುಂದುವರಲಿ ನಿಮ್ಮದು. ಥ್ಯಾಂಕ್ ಯು ಸರ್, ಕೀಪ್ ಅಸ್ ಎಂಟರ್ಟೈನಿಂಗ್. ಥ್ಯಾಂಕ್ ಯು.